ಇರುತ್ತೆ. ನಾನು ಎಷ್ಟೋ ಪೇಷಂಟ್ಸ್ನ ನೋಡಿದ್ದೀನಿ, ಅವ್ರಿಗೆ ಇಲ್ಲಿ ನೋವಿರುತ್ತೆ, ಈ ಭುಜದಲ್ಲಿ ನೋವಿರುತ್ತೆ, ಕತ್ತಿನಲ್ಲಿ ನೋವಿರುತ್ತೆ, ಮತ್ತು ಕತ್ತಿನ ನೋವು ತಲೆನೋವನ್ನ ಬರೆಸ್ತಾ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಪೂರ್ತಿಯಾದ ವಿಸ್ತಾರವಾದ ಒಂದು ಮಾಹಿತಿಯನ್ನು ನಾವು ತಗೊಂಡಾಗ ಅದರ ಮೂಲ ಜಠರದಲ್ಲಿ, ಕರುಳುಗಳಲ್ಲಿ ಕಂಡುಬರುತ್ತೆ. ಆ ಒಂದು ಚಿಕಿತ್ಸೆ ಈ ಒಂದು ಅಂಗಗಳಿಗೆ, ಜಠರ ಮತ್ತು ಕರುಳುಗಳ ಅಂಗಗಳಿಗೆ ಕೊಟ್ಟಾಗ ಈ ನೋವುಗಳು ಮಾಯವಾಗ್ಬಿಡುತ್ತೆ. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಇಲ್ಲಿ ಜಾಯಿಂಟ್ ಪೇನ್ ಇದೆ, ಈ ಭುಜ ನೋವಿದೆ, ಕತ್ತು ನೋವಿದೆ, ನರದ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋಣ, ನರದ ಡಾಕ್ಟರ್ ಹತ್ರ ಹೋದ್ರೆ ಅವರು ಪೇನ್ ಕಿಲ್ಲರ್ಸ್ ಕೊಡ್ತಾ ಇರ್ತಾರೆ. ಆದರೆ ಅದರ ಮೂಲ ನಾವು ನೋಡ್ತಾ ಹೋದ್ವಿ ಅಂದರೆ ನಮ್ಮ ದೊಡ್ಡ ಕರುಳಿನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಸೊ ಹೀಗಾಗಿ ನಮ್ಮ ದೊಡ್ಡ ಕರುಳಿನಲ್ಲಿ ಉತ್ಪತ್ತಿ ಆಗತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಮತ್ತು ನಮ್ಮ ದೊಡ್ಡ ಕರುಳಿನ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಯಾವುದೇ ಒಬ್ಬ ರೋಗಿಗೆ.